ಮೊದಲಿಗೆ ನಮ್ಮ ಪ್ರೀತಿ ನೆಚ್ಚಿನ ನಾಯಕರಾದಂಥ ನಮ್ಮ ಕಿಚ್ಚ ಸುದೀಪಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ವಿಶೇಷ ಶುಭಾಶಯಗಳನ್ನು ತಿಳಿಸುತ್ತೇನೆ. ಕಿಚ್ಚ ಸುದೀಪಣ್ಣ ಹುಟ್ಟುಹಬ್ಬದ ಅಂಗವಾಗಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಈ ವರ್ಷ ಈ ಅನಾಥ ಮಕ್ಕಳಿಗೆ ಒಂದು ಮನೆ ಕಟ್ಟಿಕೊಡುವಂಥ ಕಾರ್ಯಕ್ರಮ ಮಾಡೇನಿ. ಹಿಂದಿನ ವರ್ಷ ಒಂದು ಬೋರ್ವೆಲ್ ಕಾರ್ಯಕ್ರಮ ಮಾಡಿದ್ವಿ. ನಾವು ಏನಿಲ್ಲ ರೀ, ನಮ್ಗೆ ಯಾಕೆ ಈ ಥರ ನಾವು ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತಂದರೆ ನಮ್ಮ ಕಿಚ್ಚ ಬಾಸ್ ಯಾವ ಥರ ಇರ್ತಾರೆ ಆ ಥರ ನಾವು ಇರ್ತೀವಿ ರೀ. ಮತ್ತು ನಾವು ಕಿಚ್ಚ ಬಾಸ್ ಅವ್ರ ಒಂದೊಂದು ಮಾತುಗಳು ನಾವೆಲ್ಲ ಕೇಳ್ಕೊಂಡು ಅವ್ರು ಯಾವ ಥರ ಮಾತಾಡ್ತಾರಲ್ಲ ಅವಂಗೆಲ್ಲ ಜೀವನದಾಗ ನಾವು ಅದನ್ನೆಲ್ಲ ಇದು ಮಾಡಿಕೊಂಡು ನಾವು ಹಿಂಗೆ ಇಂಥದ್ದು ಕಾರ್ಯಕ್ರಮ ಮಾಡ್ತೀರೋಣ. ಎಲ್ಲರಿಗೂ ಹೇಳೋಕೆ ಏನು ಬಯಸ್ತೀವಿ ಅಂತಂದರೆ, ಎಲ್ಲೋ ಕೋಟಿ ಇಟ್ಟು ಕಳ್ಸೋಕ್ಕಿಂತ 4 ಮಂದಿ ಹೆಲ್ಪ್ ಆಗೋಂಥ ಕೆಲಸ ಮಾಡಿರಿ, ಅನುಕೂಲ ಮಾಡಿರಿ, ಬಡವರಿಗೆ ನೋಡಿರಿ ಅಂತ ಹೇಳಕ್ಕೆ ಬಯಸ್ತೀನಿ ಅಣ್ಣ. ಮತ್ತು ಇನ್ನೂ ಕೆಲವೊಂದು ವಿಷಯಗಳು ಅದಾವಣ್ಣ, ಬಟ್ ಮೀಡಿಯಾ ಅದು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗತ್ತಣ್ಣ. ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಣ್ಣ. ಬಟ್ ಈಗ ನಮ್ಮ ಕಿಚ್ಚ ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ಈ ಅನಾಥ ಮಕ್ಕಳಿಗೆ ಒಂದು ಮನೆ ಕಟ್ಕೊಳ್ಳೋ ಕಾರ್ಯಕ್ರಮ ಮಾಡಿದ್ದೀವಣ್ಣ. ಸುಮಾರು ಒಂದು 9 ಮಕ್ಕಳಿದಾರಣ್ಣ. ಅಪ್ಪನಿಲ್ಲ ಅಮ್ಮನಿಲ್ಲ, ಸಣ್ಣ ಮಕ್ಕಳಿದಾರ, 2 ವರ್ಷ 3 ವರ್ಷ 4 ವರ್ಷ ಇಂಥ ಸಣ್ಣ ಮಕ್ಕಳಿದಾರಣ್ಣ. ಅವು ಕಡು ಬಡತನ ನೋಡಿ ನಮ್ಗೆ ಮನಸ್ಸು ತಾಳ್ದಾರಕ್ಕಾಗ್ಯಾನ. ಅವ್ರು ಕಿಚ್ಚ ಬಾಸ್ ಬರ್ತಡೇ ಅಂಗವಾಗಿ ಒಂದು ಗಿಫ್ಟ್ ಕೊಡಬೇಕಲ್ಲ ಅವು ಮಕ್ಕಳಿಗೆ ಮನಿ ಅಂತ ಹೇಳ್ಕಾರಣ. ಆ ಮಕ್ಕಳಿಗೆ ಮತ್ತು ಅಜ್ಜಿಗೆ ಆತನ ಅವ್ರಿಗೆ ಇವನು ಮನಿ ಕಟ್ಟಿ ಕೊಡೋ ಮುಖಾಂತರ ಒಂದು ಗಿಫ್ಟ್ ಕೊಟ್ಟೇವನ ಅವ್ರಿಗೆ ಬಾಸ್ ಬರ್ತಡೇ ನಾನು. ಎಲ್ಲ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ಒಂದು ಚಲೋ ಕೆಲಸ ಕಾರ್ಯಗಳನ್ನು ಮಾಡಿರಿ. ಫೋನ್ ಸಿಕ್ಕಿದಪ್ಪ ಅಂತ ಹೇಳ್ಕಾರ ಸಿಕ್ಕದ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದ ಕಮೆಂಟ್ ಮಾಡೋದು, ರಾಂಗ್ ಕಮೆಂಟ್ ಮಾಡೋದು, ಆ ಹೀರೋ ಅಂತಂದು ಈ ಹೀರೋಗೆ ಹಚ್ಚೋದು, ಇವಂತ ಅವ್ಗೆ ಹಚ್ಚೋದು, ಇಂಥ ಕೆಲಸ ಕಾರ್ಯಗಳು ಮಾಡಬೇಡ್ರಿ. ನಿನ್ನೆ ನಮ್ಮ ಕಿಚ್ಚ ಬಾಸ್ ಒಂದು ಮಾತು ಹೇಳಿದಾರೆ ನೋಡ್ರಿ, ಯಾರೇ ಏನೋ ಬೇಕಾದಂಥ ಕೆಟ್ಟ ಕಮೆಂಟ್ಗಳು ಮಾಡಿದ್ರೆ ರಿಪ್ಲೈ ಮಾಡಕ್ಕೆ ಹೋಗ್ಬೇಡ್ರಿ. ಆ ರಿಪ್ಲೈ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕೊಡೋ ಟೈಮ್ನು ಬೇರೆ ಕೆಲಸಕ್ಕೆ ಕೊಡ್ರಿ ಅಂತೇಳಿ ನೀನು ಹೇಳಿದಾರೆ ರೀ. ಸೊ ಅಂಥ ಮಾತುಗಳು ನಾವೆಲ್ಲ ಜೀವನದಾಗ ಅವರು ತಿಳ್ಕೊಂಡು ಇಂಥ ಕೆಲಸ ಕಾರ್ಯಗಳು ಮಾಡ್ತೀವಣ್ಣ. ಮತ್ತು ಕೆಲಸ ಕಾರ್ಯಗಳು ಅಂತಂದ್ರೆ ಯಾರು ಇಂಥದ್ದು ಕೆಲಸಕ್ಕೆ ಯಾರೋ ಒಂದು 100 ಭಾಗಕ್ಕೆ ಬರೋಂಗಿಲ್ಲ ಹಿಂದೆ ಮುಂದೆನ. ಬಟ್ ನಮ್ಮ ಇವರೊಬ್ಬರು ನಮ್ಮ ಫ್ರೆಂಡ್ ಸುನಿಲ್ ಅಂತ ಹೇಳ್ಕಾರಣ. ಬಟ್ ಇಂಥ ಕೆಲಸ ಕಾರ್ಯಗಳನ್ನು ನೋಡ್ಕಾರ ಇವರು ಸ್ವಲ್ಪ ಸಾಥ್ ಕೊಟ್ಟರು, ಸಪೋರ್ಟ್ ಕೊಟ್ರಣ. ಅವ್ರಿಗೂ ನಾವು ತುಂಬ ಆಭಾರ ಇರ್ತಾನೆ. ಮೊದಲು ಮನೆ ಇತ್ತನ, ಬಟ್ ಬೇರೆದವ್ರ ಮನೆಯಾಗಿದ್ರಣ. ಆ ಮಳೆ ಬಂದ್ರೆ ಹಿಂಗೆ ಮ್ಯಾಲೆ ಕೆಳಗೆ ಹೋಗ್ತಿರ್ತಾರೆ. ಹಿಂಗೆ ಆ ಮುಂದಿನ ಸೆಡ್ ಇತ್ತಾನ, ಅದೆಲ್ಲ ಸೆಡ್ ಟೈಪ್ ಅವು ಇದನ್ನ ಹಾಕೊಂಡ್ರಣ ಅವ್ರ ಮುಂದೆ, ಅವು ಪತ್ರ ಹಳಿ ಪತ್ರಗಳು. ಜೋರು ಮಳೆ ಬಂದ್ರೆ ಗಾಳಿ ಬಂದ್ರೆ ಹಿಂಗೆ ಹೋಗೋದು ಹಿಂಗೆ ಬರೋಗ್ತಿತ್ತಾನ. ನಾ ಒಂದು ಸಲ ನೋಡಿದ್ದೆ, ನಾನು ನೋಡಿದ್ನಿ. ಅದನ್ನು ನೋಡಿಕೊಂಡು ಸೊ ಕಿಚ್ಚ ಬಾಸ್ ಬರ್ತಡೇ ಅಂಗವಾಗಿ ಇವ್ರಿಗೆ ಮನೆಗೆ ಗಿಫ್ಟ್ ಕೊಡಬೇಕಲ್ಲ ಅಂತ ಅವಾಗ ನಂಗೆ ಮನಸ್ಸಿನ ಬಂದಿತ್ತಾನ. ಸೊ ಅದನ್ನ ನೋಡ್ಕೊಂಡು ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ನಾವು ಬೇಗ ಬರಲಿ ಅಂತ ಕಾಯ್ತಿದ್ದಾನ. ಬಾಸ್ ಬರ್ತಡೇದ ಸೆಪ್ಟೆಂಬರ್ 2ನೇ ತಾರೀಕು ಬಂತಾನ. ಆಗಸ್ಟ್ 15 ಸ್ಟಾರ್ಟ್ ಮಾಡಿದ್ದೇವನ. ಆಗಸ್ಟ್ 15 ಚಾಲೂ ಮಾಡಿದ್ವಿ. ಕಂಟಿನ್ಯೂ 1 ವಾರ ಹೆವಿ ಇದು ಬಿತ್ತಾನ, ಮಳೆನ ಹೆವಿ ಜೋರು ಮಳೆ ಆತನ. ಆದ ಕಾರಣಕ್ಕಾಗಿ 1 ವಾರದಾಗ ಮನೆ ಕಂಪ್ಲೀಟ್ ಮಾಡಿದ್ವನ. ಅದು ಗ್ಯಾಪ್ ತೊಗೊಂಡು 1 ವಾರದಾಗ ಮನೆ ಕಟ್ಟಿ ಇವತ್ತು ಸೆಪ್ಟೆಂಬರ್ 2ನೇ ತಾರೀಕು ಕಿಚ್ಚ ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ಬರ್ತಡೇ ದಿನ ಮನೆ ಗ್ರ್ಯಾಂಡ್ ಓಪನಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀವನ. ದೇವ್ರ ಆಶೀರ್ವಾದ ಮತ್ತು ಕಿಚ್ಚ ಬಾಸ್ ಆಶೀರ್ವಾದದಿಂದ ಇವತ್ತು ಮನೆ ಓಪನಿಂಗ್ ಮಾಡಿದವನ. ಹೆವಿ ಖುಷಿ ಐತನ. ನಮ್ಮ ಹೆಸರು ಆದಿಶೇಷ ನಾಯ್ಕ ಅಂತಾನೆ, ಬೆಳಗಾವಿ. ಈಗ ಒಳ್ಳೇದಾಗೈತೆ ರೀ. ಎಲ್ಲ ನಮಗೆ ಪುಣ್ಯ ಮಾಡಿದಾನಪ್ಪ, ಅವ್ನಿಗೆ ಧರ್ಮ ಹತ್ತಲಿ, ಅವ್ನಿಗೆ ಪುಣ್ಯ ಬರಲಿ. ಎಲ್ಲ ನಮ್ಗೆ ಒಳ್ಳೇದು ಮಾಡಿಕೊಟ್ಟಪ್ಪ. ನಮ್ಮನ್ನು ಹಾದಿ ಪಾಲ ಬೀದಿ ಪಾಲ ಅಡ್ಡಾಡ್ತಿದ್ವಿ ಮಕ್ಕಳ ಮರಿ ನಾವು ಎಲ್ಲಿ ಬೇಕಾದಲ್ಲಿ ದುಡ್ಕೊಂಡು ಬಂದು ಹಾಕಿ ಜಪಾನ್ ಮಾಡಿದನು ಮಗನ. ಅಷ್ಟ ಈಗ ಎಲ್ಲರೂ ನಮ್ಗೆ ಕಳ್ಕಳಿ ಮಾಡಿ ನಮ್ಮನ್ನು ಚಂದ ಮಾಡಿ ಮನೆ ಕಟ್ಟಿ ಕೊಟ್ಟ ನಮ್ಮನ್ನು ಚಂದವಾಗಿ ಎಲ್ಲ ಇದನ್ನು ಮಾಡಿ ಓಪನಿಂಗ್ ಮಾಡಿ ಕೊಟ್ಟು ಬಿಟ್ಟಾರೆ. ಮನೆ ಬೇರೆದಾರ ಮನೆ ಆಗಿದ್ದೀವಪ್ಪ. ಎಲ್ಲಿ ಅವ್ರು ಬ್ಯಾಡ ಅಂತಾರ ಅಲ್ಲಿ ಬಿಡೋದಾ, ಮತ್ತು ಬೇರೆ ಕಡೆ ಹೋಗೋದಾ, ಹಿಂಗೆ ಮಾಡಿ ಬೇರೆ ಕಡೆನೇ ಇದ್ದೀವಿ ರೀ. ಅಪ್ಪ ಮಾಡಿ ತಿರ್ಕೊಂಡು 4 ವರ್ಷ ಆತ್ರಿ. 4 ವರ್ಷ ಆದ್ರೆ ಹಿಂಗೆ ಮಾಡ್ಕೊಂಡು ಅಡ್ಡಾಡಿದ್ವಿ. 9 ಜನ ಅದಾವ್ರಿ. ಅಪ್ಪ ಇಲ್ರಿ, ಅಮ್ಮನೂ ಇಲ್ರಿ. ನಾನು ನೋಡ್ಕೋತೀನಿ ರೀ. ನಾನು ಮಗಳ್ರಿ. ಮಕ್ಕಳು ಅಂತೇಳಿ ಎಲ್ಲಾನು ನಾನು ಮಕ್ಕಳು ಅಂತೇಳಿ ನೋಡ್ಕೋತೀನಿ ರೀ. ಎಷ್ಟು ವರ್ಷದಿಂದ ಬೇರೆದವ್ರ ಮನೆಗಿದ್ರಿ? ಈಗ ಭಾಳ ವರ್ಷ ಆತ್ರಿ. ಅವ್ರು ಲಗ್ನ ಆದ್ರೂ ಅವ್ರು ಬೇರೆದ ಮನ್ಯಾಗನ ಅದಾರ್ರಿ. ಅವ್ರ ಅವ್ವ ಅಪ್ಪ ಅದಾರ ಕರಿ, ಅವ್ರ ಅಣ್ತಂಬ್ರು ಅದಾರು. ಅವ್ರ 4 ಜನ ಮನೆ ಕಟ್ಟಿದಾರ್ರಿ. ಆದ್ರೆ ನಮ್ಗೆ ಇರಾಕ ಜಾಗ ಇಲ್ಲ. ಈ ಜಾಗ ಅಟ್ಟು ಬಂದೈತ್ರಿ ಅವ್ರ ಹೆಸರಲ್ಲಿ. ಆ ಜಾಗದಾಗ 4 ವರ್ಷ ಆತ್ರಿ. 4 ವರ್ಷ ಆತ್ರಿ. 3ನೇ ವರ್ಷ ಆತ್ರಿ ಅಪ್ಪ ತಿರ್ಕೊಂಡು. ಆಕೆ 4 ವರ್ಷ ರೀ, ಆಕೆ 3ನೇ ವರ್ಷ ರೀ ತಿರ್ಕೊಂಡು. ಆದ್ರಿಂದ ಅವ್ರ ಮನೆ ಕಟ್ಟಿಲ್ರಿ. ಮದುವೆ ಆದಾಗಿಂದ ಹಿಂಗೆ ಮಂದಿ ಮನೆ ಅಲ್ಲಿ ದುಡಿದ ಇಲ್ಲಿ ದುಡಿದ ತಿನ್ನೋದ ಮಾಡ್ರಿ. ಮತ್ತೀಗ ಎಲ್ಲ ಸತ್ತು ಹೋದ್ಬೇಕು. ಮಕ್ಕಳೆಲ್ಲ ಅನಂತ ಆದವು ರೀ. ಅನಂತ ಆಗ ಅಂತಲೇ ನಾನು ಇಲ್ಲಿ ನಿಂತು ಕೆಲಸ ಅವನ್ನ ಜಪಾನ್ ಮಾಡಿದ್ದೀನಿ ರೀ ಸರ್. ಏನು ಹೇಳಕ್ಕೆ ಬಯಸ್ತೀರಿ ಅವ್ರಿಗೆ? ಏನು ರೀ, ಅವ್ರೇ ಮನೆ ಕಟ್ಟಿದ ನಾನು ಕಳಕಳಿ ಮಾಡಿದನ್ರಲ್ಲ, ಅವ್ನಿಗೆ ಪುಣ್ಯ ಬರಲಿ. ಅವ್ನ ಮಕ್ಕಳ ಮರಿಗೆ ಇನ್ನೂ ಮಟ್ಟ ಏನು ಆಗೋದು ದೇವ್ರು ಇನ್ನೂ ಅಷ್ಟು ಒಳ್ಳೇದು ಮಾಡಿರಿ. ಇನ್ನೊಂದು ಹೇಳ್ತೀನಿ, ನನ್ನ ಹೆಸರು ರತ್ನವ ಚಂದೂರಿ. ನಾನು ಒಂದು ಊರಿಗೆ ಮಗಳನ್ನ ಕೊಟ್ಟೀನಿ ರೀ. ಮಗಳು ಕೊಟ್ಟಿದ್ದ ತಪ್ಪಿಗಾಗಿ ನಾನು ಮಕ್ಕಳು ಏನಾದ್ರು ಜಪಾನ್ ಮಾಡಿದ್ದೀನಿ.
ಏನಂದ್ರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಕಿಚ್ಚ ಬಾಸ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿ ಒಂದು ಬಡವರಿಗೆ ಮನಿ ಗಿಫ್ಟ್ ಕೊಡೋದ್ರ ಮುಖಾಂತರ ಮನೆಯನ್ನು ಸಂಪೂರ್ಣವಾಗಿ ಯಾವ ರೀತಿ ಒಂದು ಕುಟುಂಬ ವಾಸವಾಗಿರಬೇಕು ಅಂಥ ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ಕಿಚ್ಚ ಬಾಸ್ ಅವರ ಹುಟ್ಟುಹಬ್ಬವನ್ನು ವಿಭಿನ್ನ ರೀತಿಯಾಗಿ ನಿಮ್ಮ ಅಭಿಮಾನಿ ಆಚರಣೆ ಮಾಡಿದಾನಣ್ಣ. ಈ ಒಂದು ಬಡ ಕುಟುಂಬಕ್ಕೆ ಒಂದು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿ ನಮ್ಮ ಗ್ರಾಮದ ಹೆಸರು ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ತಮ್ಮ ಅಭಿಮಾನದ ಹೆಸರನ್ನು ಇಲ್ಲಿ ಮೆರೆದಿರುವಂಥದ್ದು. ಹಾಗಾಗಿ ಆ ಒಂದು ಅಭಿಮಾನಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೀನಿ. ಎಲ್ಲ ಅಭಿಮಾನಿಗಳು ನಿಮ್ಮ ವಿಭಿನ್ನ ರೀತಿಯಲ್ಲಿ ನೀವು ಈ ಕಿಚ್ಚ ಸುದೀಪ್ ಅವರ ಬಾಸ್ ಅವರ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿಕೊಳ್ಳ್ರಿ. ಯಾವುದೇ ರೀತಿ ದುಂದು ವೆಚ್ಚವನ್ನು ಮಾಡದೆ ಹಾರು ತುರಾಯಿಗಳನ್ನು ಓದು ಅವನ್ನ ನೀಡೋದ್ರ ಮುಖಾಂತರ ಅದು ದುಂದು ವೆಚ್ಚ ಆಗುತ್ತೆ. ನೀವು ಏನಾದರೂ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಬೇಕಾದ್ರೆ ಸಾಮಗ್ರಿಗಳನ್ನು ಇವತ್ತು ದಿನಸಿ ಧಾನ್ಯಗಳನ್ನು ಕೊಟ್ಟು ಒಂದು ಬಡವರಿಗೆ ಸಹಸ್ತವನ್ನು ಮಾಡಿ ಈ ಅಭಿಮಾನವನ್ನು ಮೆರೀರಂತ ವಿನಂತಿಯನ್ನು ಮಾಡ್ಕೊಳ್ತಾ ನಾನು ಕಿಚ್ಚ ಸುದೀಪ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ ನನ್ನ ಮಾತು